ಉರುಗಲಾಂಚನನ ಮೆರುಗು ಉರುಗಲಾಂಚನನ ಮೆರುಗು ಸ್ವರ್ಗಾಸನಗೆ ಸರಿ ಹೋಲುವಂತಿರೇ ಮಾವ. ಉರುಗಲಾಂಚನನ ಮೆರುಗು ಸ್ವರ್ಗಾಸನಗೆ ಸರಿ ಹೋಲುವಂತಿರೇ ಉರುಕುಂಭಿನಿಯ ಪ್ರಾರ್ಥ ಸ್ವರ ಸಂಪನ್ನ ದೀಪ್ತಿಮಣಿ ಮುಕುಟವರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಹರೆಯನಗೆ ಸುರಸಿಂಧೋತನಯ ಗುರುವಂದ್ಯ ವಿನಯ ಸಾಟಿರುವರೆಯು ನನಗೆ ಸರಿ ಸಾಟಿರುವರ ಬೆಳ್ ಸಾಟಿರುವರೆಯು ನನಗೆ ಸರಿ ಸಾಟಿರುವರ ಬೆಳ್ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕದರ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕದರ ಎನಿಸಿ ಬಾಳುತ್ತಿರೆ ಸಾಟಿರುವರೆಯು ನನಗೆ ಸರಿ ಸಾಟಿರುವರ ಬೆಳ್ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವರೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸಾಟಿರುವರೆಯು ನನಗೆ ಸರಿ ಸಾಟಿರುವರ ಬೆಳ್ ಸಾಟಿರುವರೆಯು ನನಗೆ ಸರಿ ಸಾಟಿರುವರ ಬೆಳ್ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದ ಏಕೈಕದರ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದ ಏಕೈಕದರ ಎನಿಸಿ ಬಾಳುತ್ತಿರೆ ಸಾಟಿರುವರೆಯು ನನಗೆ ಸರಿ ಸಾಟಿರುವರ ಬೆಳ್ ಗುರುಪಿತಾ ಭೀಷ್ಮರೇ ಗುರುದ್ರೋಣರೇ ಸಭಾಸದರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಕಾಡಿನಲ್ಲಿ ಮೃಗಗಳಂತೆ ವಾಸಿಸುತ್ತಿದ್ದ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಎಂದು? ಸೋದರಗಳ
ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿದೆ. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನುಜ್ಜುಗುಜ್ಜಾಗಿ ಹೋಗುವುದು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರು ಬೆಳೆದ ನಮಗೇಕೆ ವಿಚಾರ? ದಾಯಾದಿಗಳಾದ ನೀವು ಸಂಧಿಯಿಂದ ಮಾಡಿಕೊಂಡು ಶಾಂತಿಯಿಂದ ಜೀವಿಸುವ ಕಾಲವು ಇನ್ನು ಗತಿಸುವಾಗಿಲ್ಲ. ಯೋಚಿಸಿ ಮಾಡು. ಮಹಾರಾಜರಿಗೆ ಜಯವಾಗಲಿ. ಏನು ದೇವಾತಿ ದೇವ ಪುರುಷೋತ್ತಮನ ಬರುತ್ತಿರುವನೇ? ಏನು ಪುರುಷೋತ್ತಮನು ಬರುತ್ತಿರುವನು? ಅವನಾರು ಪುರುಷೋತ್ತಮ, ಅವನಾರಿಗೆ ಪುರುಷೋತ್ತಮ. ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆನಂದ ಗೋಪಾಲನು ಪುರುಷೋತ್ತಮನು. ಆದರೂ ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ನಿನ್ನ ಆತ್ಮಸಾಕ್ಷಿಗೂ ಭೋಗದ ಅಭಿಪ್ರಾಯಕ್ಕೂ ವಿರೋಧ ಕಾರ್ಯವನ್ನು ಆಚರಿಸಿ ನೀನು ಕೆಡಬೇಡ. ಅಲ್ಲದೆ ಆ ಪಾಂಡವರಿಗೂ ಆದ ರಾಜ್ಯವು ಕೇಳಲು ಬರುತ್ತಿರುವಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ಯಾರದು ಮಾತನಾಡುತ್ತಿರುವುದು? ಓ, ಇದರ ಚಿಕ್ಕಪ್ಪ. ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಬಾಯಿ ಮುಚ್ಚು. ಬಲವಂತವಾದ ಚಕ್ರವರ್ತಿಗೆ ಗೌರವ ಪುತ್ರನರ ನೀತಿ ವಾಕ್ಯಗಳು ಅನಾವಶ್ಯಕ. ಆಶ್ಚರ್ಯ ಇದೆ ಅಲ್ಲವೇ? ದೈವ ಸಹಾಯ ಇಲ್ಲದವರು ತಮಗಿರುವ ಸಹಾಯ ಒಂದೊಂದಾಗಿ ಕಳೆದುಕೊಳ್ಳುವರು. ಸಕಲ ವೀರರಿಂದ ಪರಿವೃತ್ತನಾದ ನನಗೆ ಓರ್ವ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈ ವಿದುರನನ್ನು ಈ ಕೂಡಲೇ ಸಭೆಯಿಂದ ಹೊರದೂಡಿ ಬಿಡು. ಎಲ್ಲವೋ ವಿದುರ, ನಡೆದುರುಳ ನಡೆದುರುಳ ಕಣಸಣದಲ್ಲಿ ನುಡಿಯುವುದನುಚಿತ. ನಡೆದುರುಳ ನಡೆದುರುಳ ಕಣಸಣದಲ್ಲಿ ನುಡಿಯುವುದನುಚಿತ. ಧೀರರೆದುರಲ್ಲಿ ಕಾಲಿಡುತ್ತೆಯಾಗಿ ನುಡಿದ ನುಡಿಗಳನ್ನು. ಧೀರರೆದುರಲ್ಲಿ ಕಾಲಿಡುತ್ತೆಯಾಗಿ ನುಡಿದ ನುಡಿಗಳನ್ನು. ನಡೆದುರುಳ ನಡೆದುರುಳ ಕಣಸಣದಲ್ಲಿ ನುಡಿಯುವುದನುಚಿತ. ನಡೆದುರುಳ ನಡೆದುರುಳ ನಡೆದುರುಳ. ಎಲ್ಲವೋ ವಿದುರ, ನಮ್ಮಣ್ಣನ ಆಜ್ಞೆಯಂತೆ ಈ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ! ಛೀ, ಅವಿವೇಕಿ, ಈ ಸಭೆಯಿಂದ ಆಚೆ ತಳ್ಳುವಷ್ಟು ಧೈರ್ಯ ಉಂಟಾಯಿತೆ. ಆ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡಿದನು. ಈಗಲೇ ನಿನ್ನ ನೆಲೆಯನ್ನು ಸಿಡಿದು ಹೋಗಬಾರದೆ. ದುರ್ಯೋಧನ, ಅಂದು ದ್ರೌಪದಿ ವಸ್ತ್ರ ಆಭರಣ ಕಾಲದಲ್ಲಿ ಭೀಮನು ಪ್ರತಿಜ್ಞ ಮಾಡಿದಂತೆ ನಿನ್ನ ತೊಡೆಯನ್ನು ಸಿಗಿದಾಗ ನಿನ್ನ ಕಷ್ಟ ಕಾಲಕ್ಕೆ ಆಧರಿಸಬೇಕೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆ. ಆದರೆ ಈ ಬಿಲ್ಲಿನಿಂದ ಆಗಬೇಕಾದ ಕಾರ್ಯವಾದರೂ ಏನು? ಈಗ ನೋಡು, ನಿನ್ನ ಎದುರುಗಡೆ ಮುರಿದು ಬಿಸಾಡುವನು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರ ಮಹರ್ಷಿಗಳನ್ನು ಅಪಹರಿಸಿ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಇಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿ ನಿನ್ನು ಬೇಸುವುದೇ ಇಲ್ಲದಂತಾಗಿತ್ತು. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅಥವಾ ಈತನ ಬಿಲ್ಲಿನಿಂದ ನಮಗಾಗತಕ್ಕ ಪ್ರಯೋಜನವಾದರೂ ಏನು? ನೀನು ಧೈರ್ಯದಿಂದಿರು ಕರ್ಣ. ಈಗ ಎಲ್ಲರೂ ಕೇಳಿರಿ. ಧೋತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅವರನ್ನು ಈ ಕೂಡಲೇ ಸಭೆಯಿಂದ ಹೊರದೂಡಬೇಕಾಗುವುದು. ಎಚ್ಚರ! ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದಾಗ್ರಜ. ಎಲ್ಲಿ? ಅದನ್ನು ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಿರುತ್ತೇನೆ.
ಆಹಾ, ಈ ದುರ್ಯೋಧನು ಎಷ್ಟೊಂದು ದುರಹಂಕಾರದಿಂದ ಮೆರುಗುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರೂ ಸಹ ಈತನು ಕಣ್ಣೆತ್ತಿಯೂ ಸಹ ನೋಡದೇ ಇರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಜಾಗ್ರತಳಾಗು ಹೇಗಮ್ಮಾಯಿ. ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ಹೇಳಿದ್ದರೆ ನಾನೇ ಬರುತ್ತಿದ್ದೇನಲ್ಲ. ಕೃಷ್ಣ, ಬಾವ, ನೀನಿಲ್ಲಿ ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದರು ಭೂಮಾತೆಯನ್ನು ತಿಳಿ. ನಿನಗಲ್ಲ, ಬಂದದ್ದೇಗ ಬಂದಿರುವೆ. ಕೃಷ್ಣ, ಬಾವ, ನಿನಗೆ ನರ್ತಕಿಯರ ನರ್ತನವೆಂದರೆ ಬಲು ವಿನೋದವಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇರುತ್ತದೆ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ ಭೂಪರಾಜೇಶ್ವರ ತದಗಿಣಕು ಕರುಣಾಳು ಕುರು ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕುರು ಭೂಪರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಗೆ ಬಲ್ಲ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಗೆ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಗೋಪ ರಾಜೇಶ್ವರ ಕುರುವಂಶ ಕುಲ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಗೋಪ ರಾಜೇಶ್ವರ ಅಲೆ ಅಲೆ
ನೀಲವರ್ಣಧಾರಿಯೇ ಚೆಲುವ ನೀಲವರ್ಣಧಾರಿಯೇ ಚೆಲುವ ಕೊಳಲನಾದಕ್ಕೆ ಜಗವನ್ನೇ ಮರುಳುಗೊಳಿಪ ಕೊಳಲನಾದಕ್ಕೆ ಜಗವನ್ನೇ ಮರುಳುಗೊಳಿಪ ಕೃಷ್ಣ ಹರೇ ಶ್ರೀಹರೇ. ಎಲ್ಲಿ ಇನ್ನೊಮ್ಮೆ ಹೇಳಿ. ಭೀಮನಿಗಿವನು ಕಡುಬೈದಿ ಹಾಗೆ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಗಮಗಣಿಸ ಭೀಮನಿಗಿವನು ಕಡುಬೈದಿ ನಮ್ಮ ಹಸ್ತಿನಪುರ ದೊಡೆಯ ಗದದಾರಿ ಕರುಣಾಳು ಕುರುಗೋಪರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ದೀನ ಕರುಣಾಳು ಕುರುಗೋಪ ರಾಜೇಶ್ವರ ರಾಜೇಶ್ವರ ಕೌರವೇಶ್ವರ. ಮುರಾರಿಯೇ ಬಂದ ಮುಖ್ಯ ಉದ್ದೇಶ ಏನೆಂಬುದಾಗಿ ಸಭೆಗೆ ತಿಳಿಸಬಹುದು. ತಿಳಿಸುತ್ತೇನೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವುದು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಕುರು ಪಾಂಡವರ ಬಹುಶಃ ರಾಜ್ಯ ಕಾರ್ಯಾರ್ಥವು ಇಂದು ಇಲ್ಲೇ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಿ ಈ ವಿಷಯದಲ್ಲಿ ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಾಗುವ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವುದು. ಸಮಗ್ರ ಭಾರತ ಕ್ಷತ್ರಿಯರಲ್ಲಿ ಅಸ್ತಿತ್ವ ನಾನಸ್ತಿತ್ವ ಎಂಬ ಪ್ರಶ್ನೆಯನ್ನು ಇಂದು ಇಲ್ಲೇ ನಿರ್ಣಯಿಸಲ್ಪಡುತ್ತೀರಿ ಎಂದು ತಿಳಿಯಿರಿ. ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವರು ಅಥವಾ ಭಯಾನಕ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆ ಇಂದು ಇಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದಿಂದ ಪರಾಜಿತರಾದ ಸತ್ಯವಂತರು ನಿಷ್ಠಾವಂತರು ಅದರ ಪಾಂಡವರು ಅವರ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿದರು. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವಾದ ವೈರತ್ವವನ್ನು ಮರೆಯಲು ಪಾಂಡುನಂದರು ಸಿದ್ಧರಿರುವರು. ಅದಲ್ಲದೆ ಕಪಟದೂತ, ವಿಷಭೋಜನ, ಲಾಕ್ಷಾದಹ, ಕಪಟದೂತ ಅವೆಲ್ಲಕ್ಕಿಂತಲೂ ಮುಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂಥ ಪಾಪಕಾರಿಗಳನ್ನು ಮನ್ನಿಸಿ ಅವರೇ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವಾಗ ಇಂಥ ಸುಸಮಯನ್ನು ವ್ಯರ್ಥ ಮಾಡಿಕೊಳ್ಳಬೇಕು. ಅವರ ಸಂದೇಶದೊಡನೆ ಗುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಅರಸ ಕುಲದ ಧರ್ಮನ ಸಿಷ್ಟೆ ಮಹಾರಾಜ, ಧರಣಿ ಹಾಳಿದವರೆಲ್ಲ ಮರಳಿ ಬರರೋ, ಧರಣಿ ಹಾಳಿದವರೆಲ್ಲ ಮರಳಿ ಬರರೋ, ಸಂಧಿ
ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವರು ಸಾಮಾನ್ಯರೆಂತೆಂದು ತಿಳಿಯಬೇಡ. ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿರುವೆನು. ಇನ್ನ ವಿಚಾರಗಳು ಕರ್ತವ್ಯಗಳು ನಿರ್ಣಯಿಸಬೇಕಾಗಿದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರತಕ್ಕದ್ದು. ಸುಯೋಧನ, ಪಾಂಡವರೇನು ಹನ್ನರೇ? ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳ ಅಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಏತಕ್ಕೆ ಹನುಜರ ಬಿಡು ಪಂತ, ಏತಕ್ಕೆ ಹನುಜರ ಬಿಡು ಪಂತ, ಶಾಂತಿ ಸಮಾಧಾನ ಬಂದವ್ರನ್ನ ಸಮರಾಷ್ಟ್ರಗಳು ಮಾಡಬೇಡ, ಹಠದಿಂದ ನಿರಾಕರಿಸಬೇಡ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಅದೇ ನನ್ನ ಅಭಿಮತ. ದುರ್ಯೋಧನ, ಯಾರದು ಮಾತನಾಡುತ್ತಿರುವುದು? ಓ, ವಿದುರ ಚಿಕ್ಕಪ್ಪ ಮಹಾಶಯರು. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರಲ್ಲವೇ? ನಡೆಯಲಿ ನಿಮ್ಮ ಅರಣ್ಯ ರೋದನೆ. ದುರ್ಯೋಧನ, ಹೌದು, ನಂದು ಅರಣ್ಯ ರೋದನವೇ. ಆದರೆ ರಾಜ್ಯಭಾರವು ನೀನೇ ವಹಿಸ್ಕ. ಸ್ವಲ್ಪ ಆದರನ್ನು ಕೊಟ್ಟು ಅವರನ್ನು ಆಧರಿಸು. ಅದೇ ನನ್ನ ಅಭಿಮತ. ಚಿಕ್ಕಪ್ಪ, ನಿನ್ನ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷವು ಕಂಡುಬರುವುದು. ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನಲ್ಲ ಈ ಕುರುವಂಶ ಚಕ್ರೇಶ್ವರ. ನನ್ನ ನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತವೇ, ಪರಂತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ಮಾಡು ನಿನ್ನ ಮಾತುಗಳನ್ನು. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ? ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ಭರತ ಕಂಡ
ಪುರವ ಜಯಿಸಿ ಹರುಷದಿಂ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ಪಂಡ ಭೀಮನ ಗುಂಡಿಗೆ ಸೀಳಲ್ ಕುಂದಗೈದ ಎನ್ನನು ಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲ ವಿಜಯವೆಂಬದನುವ ಪರೆದ ಕರ್ಣನಿಗದಾರು ಸಾಟಿ ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದಬಡಿವರು ಮಕುಟವರ್ಧನರು ಕೃಷ್ಣ ನನ್ನನ್ನು ಸದಬಡಬೇಕೆಂದನಲ್ಲವೇ ಆ ಭಂಡ ಭೀಮ ಅದು ದುರಾಗ್ರಹ ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಮಿತ್ರ ಅರ್ಜುನ ಅದು ಅದು ದುರಹಂಕಾರ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು ಅದು ದುಸ್ಸಹವಾಸ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದ ಭರತ ಖಂಡದಲ್ಲಿ ತಮ್ಮ ದೊಡ್ಡ ಪತಾಕೆಯನ್ನು ಹಾರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ಕುಂತಿ ಪುತ್ರರು ಅದು ದುರಾಶಯ ತಾವೇ ಸಮರ್ಥರು ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ಪಾಂಡವರು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾಗದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಡಿ ಪಾಂಡವರ ಕೋಡಿ ಬಾಳು ಬೇಡ ಬೇಡ ಬಲು ಬೇಸರವೋ ಕೃಷ್ಣ. ಏಡಿ ಪಾಂಡವರ ಕೋಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಕಾಡಿಗೋಗಲಿ ನಾಡು ದೊರೆಯದು ನೀಡಲಾಗದಿ ರಾಜವನು. ಕಾಡಿಗೋಗಲಿ ನಾಡು ದೊರೆಯದು ನೀಡಲಾಗದಿ ರಾಜವನು. ದುಷ್ಟ ಪಾಂಡವರ ಮುಕ್ತಿ ಒಡೆವನು ಗಟ್ಟಿ ಮೆರವನೋ ದೊರೆಯೊಳಗೆ. ದುಷ್ಟ ಪಾಂಡವರ ಮುಷ್ಟಿ ಒಡೆವನೋ ಮೆಟ್ಟಿ ಮೆರವನೋ ದೊರೆಯೊಳಗೆ. ಮೆಟ್ಟಿ ಮೆರವನೋ ದೊರೆಯೊಳಗೆ. ಮೆಟ್ಟಿ ಮೆರವನೋ ದೊರೆಯೊಳಗೆ. ಮೆಟ್ಟಿ ಮೆರವನೋ ದೊರೆಯೊಳಗೆ. ಎಲ್ಲವೋ ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಲುಕಿ ಬಿಡಬಲ್ಲ ಕಂಡುಗಳಿಗಳು ನಾವು. ಆ ನಿನ್ನ ಪುಂಡ ಭೀಮನ ರುಂಡಗಳನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ನಡೆ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ದುರ್ಯೋಧನ ಆ ಅರ್ಜುನನ ಮೇಲಿನ ಪಕ್ಷ ಅದೇ ತೀರದ ಹೊರತು ಈ ರಾಧೆಯರಿಗೆ ಮುಷ್ಟಾನವೂ ರುಚಿಸುವುದಿಲ್ಲ. ಚಲಿಸದೋ ರಾಧೇಯನ ಪಂಥ ಕೃಷ್ಣ, ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿ ಕರಂದೆನಿಸಿ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿ ಕರಂದೆನಿಸಿ. ಆ ದುರುಳ ಪಾರ್ಥನ ಶಿರವ ಹರಿಪಥ
ಧೈರ್ಯವಿರುವ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡುವಿಯ? ಅರ್ಜುನ ಮೇಲಿನ ವೈಯಕ್ತಿಕ ವೈರವಕ್ಕೆ ಇಡೀ ಕ್ಷತ್ರಿಯ ಸಮೂಹನೇ ಬಲಿ ಕಳೆದು ಯತ್ನಿಸುವೆಯ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಿ ಬಂದಿರುವ ನಿನಗೆ ದಾತನ್ಯಾರೋ? ಕೃಷ್ಣ, ದೂತನಾಗಿ ಬಂದಿರುವ ನಿನಗೆ ದಾತನ್ಯಾರೋ? ಹಿತವಾ ಬರತು ಬಯಸಿದರೆ ಮುಂದೆ ಬರುವುದು ಘೋರ ಸಮರ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ಪಾಂಡು ತನಯರ ಹಿತವನ್ನು ಬಯಸುತ್ತ ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಹಾಡಲೆಂದು ಬಂದೆಯ. ಸಂಧಿಯ ನಾಟಕವ ಹಾಡಲೆಂದು ಬಂದೆ. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಜಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಮಠವಂತರು ನಾವು ಬಿಡವಿದು ನೀವೇ. ಮಠವಂತರು ನಾವು ಬಿಡವಿದು ನೀವೇ. ಮಠವಂತರು ನಾವು ಕೃಷ್ಣ. ಮಠವಂತರು ನಾವು ಬಿಡವಿದು ನೀವೇ. ಹಠವಂತರು ನಾವು ಬಿಡವಿದು ನೀವೇ. ಸುರುಳನ ಪಾತನ ಶಿರವನ್ನು ಕಡೆದಿರುವು. ದುರದುಳು ಪಾತನ ಶಿರವ ಕಡೆಯುವು. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಬಾಮ ವಲ್ಲಭನೇ. ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನಮನೆಗಳು ಅರ್ಪಿಸುವುದು ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದು. ಫಲ ಫಲಾಂಗಾಧಿಪತಿ ಫಲ. ನಿನ್ನ ಕಠೋರವಾದ ನುಡಿಗಳು ಯಾದವಾಗ್ನಿಯ ಕಂಠ ಬಿಗಿದಂತಾಗಿರಬೇಕು. ಓಹೋ, ಮೇರೆ ಮೀರಿತು. ಮೊದಲನವತನಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಜಯಿಸಿ ದುರಾಸ
ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹನೇ ಬಲಿಕೊಡಲು ಯತ್ನಿಸುವೆಯಾ? ಪಾಂಡುನಂದನರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಈ ನಿಮ್ಮೆಲ್ಲರ ಸ್ನೇಹ ಮಮತೆ ಪ್ರೀತಿ ಹೊರತು ಪಾಂಡುನಂದನಿಗೆ ಮತ್ತೇನು ಬೇಡ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವುದು. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಲಿಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪ್ರತಿಜ್ಞಾಯಜ್ಞದಲ್ಲಿ ದೀಕ್ಷನಾಗು. ಆಗ ಅಪ್ರತಿಮನೆನಿಸುವೆ. ಈ ಮಾನವ ಲೋಕದಲ್ಲಿ ಆದರ್ಶ ನರಪತಿ ಎಂದು ನಿನ್ನನ್ನು ಕೊಂಡಾಡುವರು. ದುರ್ಯೋಧನ, ಪಾಂಡುನಂದನರಿಗೆ ಈ ರಾಜ್ಯದ ಮೇಲಿನ ಹಕ್ಕನ್ನು ಕೊಡದೆ ಯುದ್ಧರು ಹೋಗಲಿ. ಅವರ ಇಷ್ಟವನ್ನಾದರೂ ನೆರವೇರಿಸು. ದಾನವರಿದೆ ಯದುಪತಿಯು ಕೇವಲ ಪಾಂಡವರ ಸಲುವಾಗಲ್ಲ, ಮತ್ತಾರ ಸಲುವಾಗಿ, ನಿಮ್ಮವರ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಸಂಧಿಯನ ಪದಿಂ ಪಾಂಡವರ ಹಿತ ವಹಿಸಿ ಬಂದಿರುವೆ. ಕೃಷ್ಣ ಭಾವ, ಸಂಧಿಯನ ಪದಿಂ ಪಾಂಡವರ ಹಿತ ವಹಿಸಿ ಬಂದಿರುವೆ. ಭೀಷ್ಮ ದ್ರೋಣ ವಿದುರಾದಿಗಳ ಮನ ಮೆಚ್ಚುವಂತೆ ನೀ ನಟಿಸಿ ಹಠವಾದಿ ನಾನೆಂದು ತಿಳಿದು, ಹಠವಾದಿ ನಾನೆಂದು ತಿಳಿದು ಬಂದ ದಾರಿಯ ಹಿಡಿಯುವುದು ಚಿತವೋ ಕೃಷ್ಣ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಪರಂತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು 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 ಶಾಸ್ತ್ರ ಧರ್ಮ ವಿಹುದೇ. ಆ ಹೇಳಿ ಪಾಂಡವರಲ್ಲಿ ಕೃಷ್ಣ ಭಾವ, ಶಾಸ್ತ್ರ ಧರ್ಮ ವಿಹುದೇ. ಆ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆಂದು ಶ್ರೇಷ್ಠರನಿ ಪರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ? ಭಾವ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದೆಲ್ಲವೋ, ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ, ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನಕರ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದೂ ಇಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ರಾಜಸೂಯ ಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಬಿದ ನೀನು ಈ ಶಕುನಿಯ ಸಲಹೆಯಂತೆ ವಿಧಿಷ್ಠರನ್ನು ಕಪಟ ದೂತ ಕೇಳಿದುದನ್ನು ಮರ್ತೆಯ? ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ಸಹೋದರ ಪತ್ನಿಯನ್ನು ಎಳೆತಂದು ನೀನು ನಡೆಸಿದ ಅವ್ಯವಚಾರವು ಅನಂತ ಕಾಲವು ಪ್ರಳಯದ ಧೂಮಕೆತ್ತುವಂತೆ ನಿನ್ನ ನೀಚ ಕೃತ್ಯವನ್ನು ಹಿಂಬಾಲಿಸುವುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರು, ಆತ್ಮೀಯರೊಡನೆ ಜಗನ್ಯ ರಾಕ್ಷಸ ವೃತ್ತಿಯನ್ನು ತೋರಿದೆ. ವಾರಣಾವತಾರದಲ್ಲಿ ಅರಗಿದ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ಸರ್ಪಬಂಧ, ವಿಷಪ್ರಾಶನ ಇವೆಲ್ಲವನ್ನು ಮರೆತೆಯ? ಈ ಭೀಷ್ಮ ದ್ರೋಣಾದಿಗಳು ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲೇ ಪ್ರವೃತ್ತರಾದ ನಿನಗೆ
ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಕಲಿ ಕೌರವೇಶ್ವರನನ್ನು ಕಂಡು ಅಂದು ಮಯಸಭೆಯಲ್ಲಿ ಕೈ ಚಪ್ಪಾಳೆ ಹಾಕಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿ ಅಷ್ಟೈಶ್ವರ್ಯ ಸಂಪನ್ನ ಕುರುಕುಲದ ದೀಪ ಅಭಿಮಾನ ಧನನೆಂಬ ನಾನು ಹಸ್ತಿನಾವತಿಯ ವಸನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ ಛಲವ ಬಿಡೆ ನೆಲವ ಕೊಡೆ ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡಗಲೆ ಕಡುಗಲಿ ದರ್ಪದೆ, ಛಲವನ್ನು ಬಿಡಗಲೆ ಕಡುಗಲಿ ದರ್ಪದೆ. ಛಲವ ಜಯಿಸಿ ಗನ ಮುದಗಳು, ಛಲವ ಜಯಿಸಿ ಗನ ಮುದಗಳು ಮೆರಳು ಕೊಡುವುದೆಲ್ಲವ ರಾಜ್ಯವ. ಕಡೆಯ ಮಾತಿದು ನಿರಂತರದಲ್ಲಿ ಕೊಡುವುದೆಲ್ಲವ ರಾಜ್ಯವ. ಆ ಪಾಂಡುನಂದನರು ಎನ್ನಡನೆ ಯುದ್ಧವ, ಆ ಪಾಂಡುನಂದನರು ಎನ್ನಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ತೀರತ್ವದೆ, ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ತೀರತ್ವದೆ ಕೊಡುವುದೆಲ್ಲವ ರಾಜ್ಯವ. ಕಡೆಯ ಮಾತಿದು ನಿರಂತರದಲ್ಲಿ ಕೊಡುವುದೆಲ್ಲವ ರಾಜ್ಯವ, ಕೊಡುವುದೆಲ್ಲವ ರಾಜ್ಯವ, ಕೊಡುವುದೆಲ್ಲವ ರಾಜ್ಯವ. ಕೇಳುವರ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳುವರ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪದೆ, ಛಲವನ್ನು ಬಿಡದಲೆ ಕಡುಗಲಿ ದರ್ಪದೆ. ಛಲವ ಜಯಿಸಿ ಗನ ಮುದಗಳು, ಛಲವ ಜಯಿಸಿ ಗನ ಮುದಗಳು ಮೆರಳು ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ನಿರಂತರದಲ್ಲಿ ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡುನಂದನರು ಎನ್ನಡನೆ ಯುದ್ಧವ, ಆ ಪಾಂಡುನಂದನರು ಎನ್ನಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ತೀರತ್ವದೆ, ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ತೀರತ್ವದೆ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿದು ನಿರಂತರದಲ್ಲಿ ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ, ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ ಭಾವ, ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಬಯಸುವುದೇ ಆದರೆ ಅದು ದೊರಕುವುದು ಭೀಕರ ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ಪ್ರತಿಕರ ವೀರ ಘೋಷದಲ್ಲಿ. ಸಂಧಾನದಿಂದೆಂದಿಗೋ ರಾಜ್ಯ ದೊರಕದು. ಛಲತಟ್ಟು ಮಾಡುವನ ಯುದ್ಧ ಖಡಾಖಡಿ, ಸತ್ತರೆ ಸಾಹಿತ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು ಆ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿಪಡಿಸಿಕ ಎಂದು. ಕತಿ ಬೇಡೈಸು ಯೋಧನನ್ನೇ ತೋರಿಗ ನಾತಿಯಡುತ್ತರೆ, ಕತಿ ಬೇಡೈಸು ಯೋಧನನ್ನೇ ತೋರಿಗ ನಾತಿಯಡುತ್ತರೆ. ಅದೇ ಕಿಂತು ಬರುವೆ ಅದೇ ಮಾತ ಬಗಳುವೆ, ಅದೇ ಕಿಂತು ಬರುವೆ ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರೆತೆಯ ದುರಗಳು ಕಡಿಯದೆ ಬಿಡುವೆನೆ, ಕುಲಹೀನ ಕುಲವ ಮರೆತೆಯ ದುರಗಳು ಕಡಿಯದೆ ಬಿಡುವೆನೆ. ಕತಿ ಬೇಡೈಸು ಯೋಧನನ್ನೇ ತೋರಿಗ ನಾತಿಯಡುತ್ತರೆ. ಕದನದಲ್ಲಿ ನಿನ್ನ ಮದವ ನಡಗಿಪ್ಪ ಚತುರರ ಅರೆ ಮರುಳೆ, ಮಂದ ಮತಿಯದೆ ಮುಂದ ನರಿಯದೆ. ದುರ್ಯೋಧನ, ಮಂದ ಮತಿಯದೆ ಮುಂದ ನರಿಯದೆ ದ್ವಂದ್ವವ ಬಡು
ಸಾರು ನಾ ಸಹಿಸೆ ನಿನ್ನ ಮೋಸ ಸಾರು ನಾ ಸಹಿಸೆ ನಿನ್ನ ಮೋಸ ಸಹಿಸಬಲ್ಲವರ ದುರ್ಯೋಧನ ಸಹಿಸಬಲ್ಲವರ ಪರಮ ಪುರುಷನ ಬಿಡದನು ಪಡವೆಯೋಳ್ ಅಡಗಿತೆ ಕೆಡುಕನೆ ಪರಮ ಪುರುಷನ ಬಿಡದನು ಪಡವೆಯೋಳ್ ಅಡಗಿತೆ ಕೆಡುಕನೆ ಕತಿ ಬೇಡೈಸಿ ಯೋಧನತೆ ತೋರಿ ಗಣಾತಿಗಳು ಕತಿ ಬೇಡೈಸಿ ಯೋಧನತೆ ತೋರಿ ಗಣಾತಿಗಳು ಸೈರನೆ 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 ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಣ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಇಲ್ಲಿ ಯಾರೂ ನಿರ್ಣಯಿಸಬೇಕಾಗಿಲ್ಲ. ಈಗಾಗಲೇ ನಿರ್ಣಯಿಸಿ ಸೂಕ್ತ ಸಲಹೆಯನ್ನು ಇಟ್ಟಿದ್ದೇವೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಹೇಳುವುದಕ್ಕಿಂತ ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಸಲಹೆಯನ್ನಿತ್ತಿದ್ದಾರೆ. ಓ, ಶಕುನಿ ಮಾನವರ ಸಲಹೆಯಿಂದ ಮೇಲೆ ಅದು ಅದ್ಭುತಕಾರವಾಗಿಯೇ ಇರಬೇಕು. ಓಹೋ, ಮತ್ತಿಲ್ಲದೆ ಇರುತ್ತದೆಯೇ? ಸಂಧಾನಕ್ಕೆ ಬಂದ ನಾವು ನಿಮಗೆ ಸೂಕ್ತವಾದ ಸತ್ಕಾರವನ್ನು ಕೊಡಲೇಬೇಕಲ್ಲವೇ? ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು. ಸಾವಿರ ದುಶ್ಯಾಸನ ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸಿರೋ ಮಂದಮತಿಗಳರ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ದುರ್ಯೋಧನ, ಈ ಕಾರ್ಯ ನಿನ್ನಿಂದಾಗದು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿದ ಈಗ ಬಂಧಿಸಿ ನನ್ನನ್ನು. ಅಲ್ಲಿಯೂ ಕೃಷ್ಣ ದುಶ್ಯಾಸನ ನಿನಗೆ ಹೇಳಿದೆ ಅವನು ಮಾಯಾ ಅಂತ, ಮಾಯಗಾರ ಅಂತ. ಏನು ಮಾಡುವುದು ಇವಾಗ? ಎಲ್ಲಿದ್ದಾನೆ ಎಲ್ಲಿದ್ದಾನೆ? ಹುಡುಕಿ ಬರುವ. ಎಲ್ಲಿ? ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ತಂದೆ? ಕರ್ಣ, ಕುಲೈನಲ್ಲಿ ಕಂಡುಬರುವ ದುರ್ಗುಣಗಳೇನಾದರೂ ನಿನ್ನಲ್ಲೂ ಕಂಡು ಬರುತ್ತಿರುವೆ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ, ಕುಲಯಿ ನನ್ನಲ್ಲ ಕೇಳೆಲ್ಲ ಮಾತ. ಕರ್ಣ, ಕುಲಯಿ ನನ್ನಲ್ಲ ಕೇಳೆಲ್ಲ ಮಾತ. ರವಿ ವಂಶದಲ್ಲವತರಿಸಿದ ಸುಕುಮಾರ ಬಾ, ಸುರತೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರ್ಣ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ತರೆಯ ಬೆಳಗುವ ರವಿಯ ಕರುಣನಿ. ತರೆಯ ಬೆಳಗುವ ರವಿಯ ಕರುಣನಿ. ಮಹಾಮಹಿಮನೆಂದೆನ್ನೆನಿಸಿ ಮೆರೆವ ರವಿಸುತ್ತಲೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ತಳಮಳವುಲೆ ಮನದ ಚಿಂತೆ ತೊರೆ. ಕರ್ಣ, ತಳಮಳವುಲೆ ಮನದ ಚಿಂತೆ ತೊರೆ. ಅಮಿತ ಭುವನದಳು ಕೀರ್ತಿಯ ಪಡೆವೆ. ಕರ್ಣ, ಅಮಿತ ಭುವನದಳು ಕೀರ್ತಿಯ ಪಡೆವೆ. ಗಣತರವೆನಿಸಿ
ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ನಾನು ಸೂತನಲ್ಲವೇ? ಅಲ್ಲ. ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ? ಹೌದು ಕರ್ಣ, ಕುಂತಿದೇವಿಯೇ ನಿನ್ನ ತಾಯಿ. ಕುಂತಿದೇವಿ ನನ್ನ ಹಾಡಿದ ಮಾತೆಯೇ? ಹೌದು ಕರ್ಣ, ಸತ್ಯ. ಸೂರ್ಯನೇ ನಿನ್ನ ಜನಕ. ಲೋಕಕ್ಕೆ ಬೆಳಕನ್ನು ನೀಡುತ್ತಿರುವ ಸೂರ್ಯದೇವನು ನನ್ನ ಜನಕನೇ? ಹೌದು ಸತ್ಯ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಲೋಕೈಕ ವೀರರಾದ ಪಾಂಡುಪುತ್ರರು ನನ್ನ ಸಹೋದರರೇ? ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವ ಸಲುವಾಗಿ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯೇ ದೇವ? ಕರ್ಣ, ರಾಜಾದಿರಾಜನೆಂದೆನ್ನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಳ್ತಿರುವೆ ಇಲ್ಲ, ಇದು ನಿನ್ನ ಧರ್ಮವೇ? ದೇವಾ ಶೋಧನೆ ಪಾವೆಯಾದೆ ಪರಿತಾಪಗಿಡಾದೆ ದೇವಾ ಶೋಧನೆ ಪರಮಾತ್ಮ, ಬಹುದಿನ ನೊಂದೆ ಬಂದು ಬರಾರೆಂದು ಬಹುದಿನ ನೊಂದೆ ಬಂದು ಬರಾರೆಂದು ಇಂದು ವದನ ಹಬ್ಬ ನಿಂದೆಯಲೋ ಬಂದೆ. ಪರಮಾತ್ಮ, ಇಂದು ವದನ ಹಬ್ಬ ನಿಂದೆಯಲೋ ಬಂದೆ ಬಂದ ವಿಮೋಚನ ಮಾರ್ಗವನರಿದೆ ದೇವಾ ಶೋಧನೆ ಪಾಪಿಯಾದೆ ಪರಿತಾಪಗಿಡಾದೆ ದೇವಾ ಶೋಧನೆ ಪರಮಾತ್ಮ, ಜನ್ಮ ರಹಸ್ಯದ ಅಂತರವರಿತು ಜನ್ಮದಾದೆಯ ನಿಶ್ಚಯವನರಿತು ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರವರಿತು ಜನ್ಮದಾತೆಯ ನಿಶ್ಚಯವನರಿತು ಜೀವಿಸಲೇ ಬರಿ ಸಹಜರ ಜೊತೆಗೂಡೆ. ಜೀವಿಸಲೇ ಬರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟಕಾರ ಪಾತಕಿ ಜೀವನ ಸಂಕಟಕಾರ ದೇವಾ ಶೋಧನೆ ಶಾಪ ಪಾವಿಯಾದೆ ಪರಿತಾಪಗಿಡಾದೆ ದೇವಾ ಶೋಧನೆ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರೊಡನೆ
ಯುದ್ಧ ಮಾಡಿದರೆ ರವರವಾದಿ ನರಕ. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ ಪರಮಾತ್ಮ, ಪಾಂಡುಕುವರರ ಸೇರುತ್ತೆ ನೀನು, ಪಾಂಡುಕುವರರ ಸೇರುತ್ತೆ ನೀನು, ತರೆಯನು ಬೆಳಗೈ ಧರ್ಮದಿ ನಿರುತ. ತರೆಯನು ಬೆಳಗೈ ಧರ್ಮದಿ ನಿರುತ, ಅನುಜರ ಸೇರೈ ಕರುಣೆಯ ತೋರೈ, ಅನುಜರ ಸೇರೈ ಕರುಣೆಯ ತೋರೈ, ನೀ ಬಾರೈ ನೀ ಬಾರೈ, ಸುರಚಿರ ಶರದರ ಶರಣರ ಪೊರೆವನೆ, ಸುರಚಿರ ಶರದರ ಶರಣರ ಪೊರೆವನೆ, ಮಾತನು ಪ್ರೇಮದಿ ಆಲಿಸಿದೀರ. ದಾನ ಶೂರನಿ ನಾಂದಿಹ ವಿರುದ್ಧ ಕರ್ಣ, ದಾನ ಶೂರನಿ ನಾಂದಿಹ ವಿರುದ್ಧ, ಮೆರಸಿಗ ನಿಜ ವರಗುಣಶೀಲ. ಕರ್ಣ ಮೆರಸಿಗ ನಿಜ ವರಗುಣಶೀಲ, ಪರಹಿತ ಪ್ರೇಮಿ ಸುಕೃತಗಾಮಿ, ಪರಹಿತ ಪ್ರೇಮಿ ಸುಕೃತಗಾಮಿ, ವಾನೇಶ ವಾನೇಶ, ಸುರಚಿರ ಶರದರ ಶರಣರ ಪೊರೆವನೆ, ಸುರಚಿರ ಶರದರ ಶರಣರ ಪೊರೆವನೆ, ಮಾತನು ಪ್ರೇಮದಿ ಆಲಿಸುವೀರ, 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 ಆಲಿಸುವೀರ. ಕರ್ಣ, ಪರಮಾತ್ಮ, ನನ್ನ ಮಾತು ಸತ್ಯವೆಂದು ತಿಳಿ ಕರ್ಣ. ಪರಮಾತ್ಮ, ನಿನ್ನ ಮಾತುಗಳು ಸತ್ಯವೆಂದು ನಂಬಲೆ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ ಪರಮಾತ್ಮ? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದ್ದಳು. ಅವು ಫಲಿಸುವವೋ ಇಲ್ಲವೋ ಎಂದು ಮರದಲ್ಲಿಯೇ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಆಕೆಯು ಕನಿಕೆಯಾದ್ದರಿಂದ ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರೊಬ್ಬರ ಕೈ ಸೇರಿದೆ. ಸೂತರು ಅತ್ಯಂತ ಪ್ರೀತಿ ಪ್ರೇಮದಿಂದ ಸಾಕಿ ಸಲಹಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೇಳುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ಹೇ ನೀಚ, ಹೇ ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾರಲ್ಲ ಪರಮಾತ್ಮ. ನಾನು ಇಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ಇಲ್ಲ ಕರ್ಣ, ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರಗಾಗಲಿ ನೀನಿಂಥವನೆಂಬ ವಿಚಾರ ಅವರಿಗೆ ತಿಳಿಯದು. ನಿನ್ನನ್ನು ಕಂಡಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯು, ದೇವ, ಈ ಕರ್ಣನಾರು, ಇವನ ಜನ್ಮ ರಹಸ್ಯವನ್ನು ತಿಳಿಸಲಾರೆಯಾ ಎಂದು ಪದೇ ಪದೇ ಕೇಳುತ್ತಿದ್ದಳು. ನಾನು ಇದುವರೆಗೂ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯನ್ನು ನಿನ್ನನ್ನು ಕಾಣಲು ಗಂಗಾ ನದಿ ತೀರದಲ್ಲಿ ಅತಿ ಸಂಭ್ರಮದಿಂದ ಕಾಯುತ್ತಿರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಕರ್ಣ, ಪರಮಾತ್ಮ, ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ಬಿಡಬೇಕು, ಅದು ನಿನಗೆ ಸೇರಿದ್ದು. ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡುಪುತ್ರರು ನನ್ನ ಸಹೋದರರೇ.
ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಅನುಜನೇ. ತೇಜೋಮಯಿ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾಂದ್ರದೇವಿಯರು ನನ್ನ ಜನನಿ ಜನಕರೇ. ಪರಶಿವರೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಸರಿಸಮನಾಗಿ ಹೋರಾಡಿ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿದ್ದೀನಿ ಅಲ್ಲೋ. ನಿನ್ನ ಶಿರಸ್ತು ಭೂಮಿಯ ಮೇಲೆ ಬಿದ್ದು ರಕ್ತದ ಮೊಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ, ಹೇಗೆ ಸಹಿಸಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೋತನೆಂಬ ಅಪವಾದದ ಆವೃತ್ತಕ್ಕೆ ಸಿಕ್ಕಿ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಇಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡುಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರ ನಾ ಕೊಲ್ಲುವುದೇ. ಕೊಲ್ಲಲೇ ಪಾಂಡುಕುಮಾರ ನಾ ಕೊಲ್ಲುವುದೇ. ಕೊಲರಾಂ ಬಿಟ್ಟಳೆ ಕೊಲರನಾಂ ಬಿಟ್ಟಳೆ ಕೌರವೇಂದ್ರ ಈ ದರೆಯೋ ಸುಖ ಸಂಪತ್ತಿನ ಬಾಳ್ವನೆ ಚಲದಿ ಪಾರ್ಥನ ರುಂಡವಂ ತರೆದು ಚಲದೆ